ಬಿಹಾರ ವಿಧಾನಸಭೆಯ ಫಲಿತಾಂಶ ನಾಳೆ ಎಂದಿನಂತೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಎಷ್ಟೊತ್ತಿಗೋ ಬರುತ್ತೆ. ಇತಿಹಾಸ ಸೃಷ್ಟಿಸುವ ರೀತಿ ಐತಿಹಾಸಿಕವಾಗಿ ವೋಟಿಂಗ್ ಆಗಿದೆ. 67% ಮಹಿಳೆಯರು ಅತಿ ಹೆಚ್ಚು ಹಾಕಿದ್ದಾರೆ. ಎರಡೂ ಕಡೆಯವರು ಗ್ಯಾರಂಟಿಗಳ ಮಹಾಪುರ ಕೊಟ್ಟಿದ್ದಾರೆ. ಏನೇ ಗ್ಯಾರಂಟಿ ಕೊಟ್ಟಿದ್ದರೂ ಜಾತಿ ಗ್ಯಾರಂಟಿ ಎರಡರ ಜೊತೆಯಲ್ಲಿ ಚುನಾವಣೆ ನಡೆದಿದೆ. ಜಾತಿ ಬಿಟ್ಟು ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಯಾರಾದರೂ ಬಂದು ಹೇಳಿದ್ರೆ ಅಥವಾ ಬುರ್ಡೆ ಬಿಟ್ಟರೆ, ಈಗ ನೆನೆ ಸಿದ್ದರಾಮಯ್ಯವ್ರು ಹೇಳ್ತಿದ್ರಲ್ಲ ಜಾತಿ ಇರಬಾರ್ದಿದು ಅಂತ, ಹೋಗಿ ಹೇಳಿ ಅಲ್ಲಿ ಬಿಹಾರದಲ್ಲಿ ನೋಡ್ತೀನಿ ರಾಹುಲ್ ಗಾಂಧಿಯವ್ರ ಜೊತೆಯಲ್ಲಿ ಗೊತ್ತಾಗತ್ತೆ ನಿಮ್ಗೆ. ನಾಳೆ ಸಿಗ್ತಾರಲ್ಲ, ಅಪ್ಪಿತಪ್ಪಿ ಸಿಕ್ಕಿದ್ರೆ ಡೆಲ್ಲಿನಲ್ಲಿ ಗೊತ್ತಾಗತ್ತೆ, ಚಾನ್ಸೇ ಇಲ್ಲ. ಹಾಗಾಗಿ ಏನು ತೀರ್ಮಾನ ಆಗುತ್ತೋ ಗೊತ್ತಿಲ್ಲ. ಯಾರನ್ನು ಕತ್ತರಿಸಿದಾರೋ, ಸ್ವರಾಜ್ ಪಾರ್ಟಿ ಓಟ್ಗಳನ್ನು ಕತ್ತರಿಸ್ಬಿಟ್ಟಿದೆಯೋ, ಯಾರು ಕತ್ತರಿಸಿದಾರೋ, ಮಹಾಗಠಬಂಧನ್ಗೋ ಅಥವಾ NDAಗೋ ಅಥವಾ ಅಸಾದುದ್ದೀನ್ OIC ಪಾರ್ಟಿ ಯಾರ್ದನ್ನು ಕತ್ತರಿಸಿದಾರೋ ಮುಸ್ಲಿಮರಲ್ಲಿ ಗೊತ್ತಿಲ್ಲ. ಇವೆಲ್ಲ ನಮಗೆ. ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಕ್ಸಿಟ್ ಪೋಲ್ಗಳಲ್ಲಿ ಮಾತ್ರ NDAಗೆ ಬಹುಮತ ಸಿಕ್ಕತ್ತೆ, ಮತ್ತೊಮ್ಮೆ ಮಗದೊಮ್ಮೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ. ಎಂದಿನಂತೆ ಪ್ರತಿಪಕ್ಷಗಳಲ್ಲ ಬೋಗಸರಿ ಎಕ್ಸಿಟ್ ಪೋಲ್ಗಳೆಲ್ಲ ಅಂತ ಹೇಳಿದ್ದಾರೆ. ಇರ್ಬೋದು, ಬೋಗಸೇ ಇರ್ಬೋದು, ನಮ್ಗೇನು ಗೊತ್ತು. ಎಕ್ಸಿಟ್ ಪೋಲಲ್ಲಿ ಬಂದಿದ್ದೆಲ್ಲ ಸತ್ಯ ಆಗಿದೆ ಅಂತ ನಾವೇನು ಹೇಳೋ ಸ್ಟೇಜಲ್ಲಿ ಇಲ್ಲ. ಹಾಗಾಗಿ ಸರಿ. ಇನ್ನು ಅದ್ಯಾರೋ ಒಬ್ಬ RJD ಲೀಡ್ರು ಏನಾದ್ರು ಇಲ್ಲಿ EVM ಎಲ್ಲ ಟ್ಯಾಂಪರ್ ಆಗಿ ಏನಾದ್ರು ಹೆಚ್ಚು ಮಾಡಿಬಿಟ್ರೆ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಿ ನಂಗೆ ದಂಗೆ ಆಗ್ಬಿಡ್ತದೆ. ಸುಮ್ಮನೆ ಕೂತ್ಕೊಳ್ಳಯ್ಯ, ಇದು ಭಾರತ ನೇಪಾಳನೂ ಅಲ್ಲ, ಶ್ರೀಲಂಕಾನೂ ಅಲ್ಲ ಇಲ್ಲಿ, ಗೊತ್ತಾಯ್ತಾ? ಸುಮ್ಮನೆ ಬುರ್ಡೆ ಬಿಟ್ಕೊಂಡಾದ್ರೆ ನೀನು ಬುರ್ಡೆ ಕೆತ್ತಾರ ಅಷ್ಟೇ ಅಲ್ಲಿ ರಸ್ತೆ ನಿಲ್ಲಿಸ್ಕೊಂಡು. ಇದು ಇಂಡಿಯಾ, ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ ಎಲ್ಲ ನಡೀಬೇಕು. ಒಂದು ರಸ್ತೆಗೆ 25,000 ಜನ ಬಂದ್ಬಿಟ್ಟು ನಡೆದ್ರೆ ಅದನ್ನು ತಿರುಗಿಸಿ ನಿಂತ್ಕೊಳ್ಳೋದಕ್ಕೂ 25,000 ಜನ ಇದ್ದಾರೆ ಇಲ್ಲಿ. ಇಲ್ಲೇನು ಪುಕ್ಕಟ್ಟೆ ಅಲ್ಲ ಇಲ್ಲಿ. ಇದೇನು ಶ್ರೀಲಂಕಾ ಅನ್ನಕ್ಕೆ. ಹಾಗಾಗಿ ನಾಳೆ ನೋಡೋಣ. ಯಾರೋ ಒಬ್ರು ಗೆಲ್ಲಬೇಕಲ್ಲ, ಏನಾಗತ್ತೆ ನೋಡ್ಬೇಕು. ಎಸ್. ಇನ್ನು ಆಳಂದ ಮತ ಕಳುವು ಆರೋಪ ಪ್ರಕರಣದಲ್ಲಿ ಮೊದಲ ಬಂಧನವಾಗಿದೆ. SIT ತಂಡ ನಬಿ ಎಂಬ ವ್ಯಕ್ತಿಯನ್ನು ಬಂಧಿಸಿದ್ದು, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಬಿ ಮತದಾರರ ಹೆಸರನ್ನ ಡಿಲೀಟ್ ಮಾಡೋಕ್ಕಾಗಿ OTPಯನ್ನು ಪಡಿತಾ ಇದ್ದ. ಈ ಆರೋಪಿ ಮುಖಾಂತರವೇ OTPಯನ್ನು ಪಡ್ಕೊಂಡು ಡಿಲೀಟ್ ಪ್ರಕ್ರಿಯೆ ಮಾಡಲಾಗ್ತಿತ್ತು. ಹಣವನ್ನು ಪಡೆದ ಮೊಬೈಲ್ ನಂಬರ್ ನೀಡಿ OTP ನೀಡ್ತಾ ಇದ್ದ ಸಂಬಂಧ ನಬಿಯನ್ನ ಬಂಧಿಸಿ ವಿಚಾರಣೆ ನಡೀತಾ ಇದೆ. ಈಗ ಪ್ರಕರಣದ ಆರೋಪಿಯ ಬಂಧನ ಬಳಿಕ ಇದರ ಹಿಂದಿನ ಕೈವಾಡ ಯಾರದ್ದು? ಮತಗಳಿನಲ್ಲಿ ಈಗ ಇದನ್ನ ನಾನು ಅವತ್ತೇ ಹೇಳಿದ್ದೆ, ಅಪ್ಪಿತಪ್ಪಿತರ ಡಿಲೀಷನ್ಸು ಮಾಡಿಸ್ತಾ ಇದ್ರೆ ಅದೆಲ್ಲ ಲೋಕಲಿ ಇರುತ್ತೆ ವ್ಯವಹಾರಗಳವು. ಅಲ್ಲಿ MLAಗಳು ಅಲ್ಲಲ್ಲಿ ರಾಜಕಾರಣಿಗಳು ನಡೆಸೋ ಆಟ ಅದು ಅಲ್ಲ ಅಂತ. ಈಗ ನಬಿ ಇನ್ನು ಎಂಪ್ಲಾಯ್ ಮಾಡ್ಕೊಂಡಿದ್ರ ಚುನಾವಣಾ ಆಯೋಗದವರು ರಾಹುಲ್ ಗಾಂಧಿ ಪ್ರಕಾರ ಅವ್ನು ಮಾಡಿದಾನೆ ಅಂತಾನೆ ಇಟ್ಕೊಳ್ಳೋಣಪ್ಪ. ನಮ್ಗೆ ಗೊತ್ತಿಲ್ವಲ್ಲ, ಪ್ರೂವ್ ಆಗ್ಬೇಕು ನಾಳೆ. ಆಗ್ಲಿ, ಪರವಾಗಿಲ್ಲ ಅಲ್ವೇ? ಹಾಗಿದ್ರೆ ಇವ್ರನ್ನೆಲ್ಲ ಇಟ್ಕೊಂಡಿದ್ದು ಮಾಡೋದಕ್ಕೆ ಅಂದ್ರೆ ಎಲೆಕ್ಷನ್ ಕಮಿಷನ್ನು ಇಡೀ ದೇಶದಲ್ಲಿ ಯಾರನ್ನು ಮುಟ್ಲಿಲ್ಲ. ನಬೀನ್ ಹುಡುಕಿದ್ರು, ಹುಡುಕಿ ಅಣ್ಣ ಬಾಯಿಲ್ ನೀನು ಕಿತಾಕೋ ಇಲ್ಲ ನಮ್ಮ ಪರವಾಗಿ ಅಂತ ಕಿತಾಕ್ಸ್ಬಿಟ್ರ. ಲಾಜಿಕ್ ಇಲ್ಲದೆ ಮಾತಾಡಿದಾಗ ಎಕ್ಸಾಕ್ಟ್ಲಿ. ಎಸ್. ಬಿಹಾರ ಪಾಲಿಟಿಕ್ಸು ಕರ್ನಾಟಕದ ಮೇಲೆ ಪರಿಣಾಮ ಅಂತ. ಏನು ಪರಿಣಾಮ? ನವೆಂಬರ್ನಲ್ಲಿ ಕ್ರಾಂತಿನೂ ಇಲ್ಲ, ಪಾಂತಿನೂ ಇಲ್ಲ ಅಂತ ಎಲ್ಲ ಹೇಳಾಯ್ತಲ್ಲ. ಬದಲಾಗತ್ತಾ ಅಂತೆಲ್ಲ ಗೊತ್ತಿಲ್ಲ. ಯಾವನು ಗೊತ್ತು, ಹೋಗ್ರಿ ಬದಲಾದ್ರೇನೋ ಆಗದಿದ್ರೇನೀಗ. ಬದಲಾದ್ರೆ ಒಬ್ರು ಇರ್ತಾರೆ, ಬದಲಾಗದಿದ್ರು ಒಬ್ರು ಬರ್ತಾರೆ ಇದು ಇರ್ತಾರೆ. ಸರಿ, ಇನ್ನು ಅವಕಾಶ ಸಿಕ್ಕರೆ CM ರಾಹುಲ್ ಗಾಂಧಿ ಮೀಟ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಈ ಮಧ್ಯೆ ರಾಜಣ್ಣ ಪಕ್ಷದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ನನ್ನ ಪ್ರಕಾರ ರಾಜಣ್ಣ ಅವ್ರ ಕೇಸ್ ಮಾತ್ರ ಸಿದ್ದರಾಮಯ್ಯನವ್ರು ಭಾಳ ಮೋಸ ಮಾಡಿಬಿಟ್ರಪ್ಪ. ಪರವಾಗಿ ನಿಲ್ಲಬೇಕಿತ್ತು. ಗಟ್ಟಿ ನಾಯಕತ್ವ ತೋರಿಸ್ಲಿಲ್ಲ ಸಿದ್ದರಾಮಯ್ಯನವ್ರು ಹಿಂದುಳಿದ ವರ್ಗದ ವಿಚಾರದಲ್ಲಿ. ST ಅದರಲ್ಲೂ ತೋರಿಸ್ಲಿಲ್ಲ ಸಿದ್ದರಾಮಯ್ಯನವ್ರು. ಬರೀ ಬಾಯಲ್ಲಿ ಕಳೆದ್ಬಿಟ್ರಿ ಈ ಕಾಲಾನ. ನಿಮ್ಗೊಂದು ಬೆನ್ನುಮೂಳೆ ಇಲ್ಲದೆ ಇರೋರ ಥರ ನೀವು ಗಟ್ಟಿ ನಿಲ್ಲಬೇಕಿತ್ತು. ನೀವು ಭಾಳ ದೊಡ್ಡ ಅನ್ಯಾಯ. ಹೈಕಮಾಂಡ್ ಹತ್ರ ಪ್ರಶ್ನೆ ಮಾಡಿದವರಲ್ವಾ? ಭಾಳ ಅವಮಾನ, ಭಾಳ ತಪ್ಪು ಮಾಡ್ಬಿಟ್ರು. ಅದು STಗೆ ಸೇರಿದ್ದು ಒಬ್ಬ ಲೀಡ್ರನ್ನ ಹಂಗ ಕೈ ಬಿಡೋದು ತಪ್ಪು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಎಲ್ಲ ಕಡೆ ಫಂಕ್ಷನ್ ಮಾಡ್ತಿದಾರಂತೆ. ಒಂದು ಕಡೆನೂ ಕಾಂಗ್ರೆಸ್ ಬಾವುಟ ಇರಲ್ವಂತೆ. ಯಾವ ಬಾವುಟ? ಏನಪ್ಪ ಬಾವುಟನೇ ಹಿಡ್ಕೊಂಡಿಲ್ಲ, ಯಾರು ಹಿಡ್ಕೊಂಡಿದ್ರು ಸ್ಟೇಜ್ ಬಂದ್ಬಿಡ್ತಾ ಅಂತಂತೆ. ನಮಗೆ ತುಮಕೂರಲ್ಲಿ ಗೊತ್ತಿಲ್ಲ, ಭಾಳ ಕಡೆ ಬಂದ್ಬಿಟ್ಟಿದೆ ಬಾವುಟ ಹಿಡಿದೇ ಇರೋ ಸ್ಟೇಜು. ಕಾಂಗ್ರೆಸ್ ನಮ್ಮಲ್ಲಿ ಹೇಳಿಲ್ಲ, ನಮ್ಮಲ್ಲಿ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ. ಈ ಮಧ್ಯೆ BJPನಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ಹೇಗೆ ಅಂತ ಆಲ್ಟರ್ನೇಟ್ ಯಾರು ಅಂತ ಯಾರಿಗೂ ಗೊತ್ತಿಲ್ವಂತೆ. ಹಾಗೇನೋ ಹಂಗಂಗೆ ತಲ್ಕೊಂಡಿದ್ದಾರಂತೆ ಕಾಲ. ಮಧ್ಯ BJP ಅಧ್ಯಕ್ಷರು ಆಯ್ಕೆ ಆಗಬೇಕಲ್ಲ ನಡ್ಡಾ ಜಾಗಕ್ಕೆ. ಅದಕ್ಕೇನೋ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಯಾರ್ಯಾರ್ದೋ ಹೆಸರಿದೆಯಂತೆ. ಯಾರೋ ಒಬ್ಬರನ್ನ ಮಾಡ್ಕೋತಾರಪ್ಪ. ಅವ್ರೇನು ಫ್ಯಾಕ್ಟ್ರಿನಲ್ಲಿ ಬೆಳಗ್ಗೆ ಯಾರನ್ನೋ ಒಬ್ಬರನ್ನ ಹಂಗೆ ಟಳಕ್ ಅಂತ ಪ್ರಾಡಕ್ಟನ್ನು ಎತ್ಕೋತಾರೆ ಆಚೆಗೆ ಅಷ್ಟೇ. ಆಮೇಲೆ ನೋಡೋಣ. ಎಸ್. ರಾಜಣ್ಣವ್ರು ಏನಂತಾರೋ ಪಾಪ
ಭಾಳ ಮೋಸ, ಭಾಳ ಮೋಸ. ದೊಡ್ಡೇರಿ ಹೋಬಳಿಲಿ ನಾನು ಶಾಸಕ ಆಗಿದ್ದು 2004ರಲ್ಲಿ. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ. ಅಲ್ಲ, ಆಗಿನ ಸಂದರ್ಭ ಮತ್ತು ಚುನಾವಣೆ ಬೇರೆ ಇತ್ತು, ಈಗಿನ ಸಂದರ್ಭ ಮತ್ತು ಚುನಾವಣೆನೂ ಬೇರೆನೇ ಇದೆ. ಹೋಲಿಕೆ ಮಾಡೋಕ್ಕಾಗಲ್ಲ. ಹಂಗೆ ಹೋಲಿಕೆ ಮಾಡೋಕ್ಕಾಗಲ್ಲ. 2004ರ ಲೆಕ್ಕ ಹಿಡಿಯೋದಾದ್ರೆ ಸಿದ್ದರಾಮಯ್ಯನವರು ನಿಮ್ಮ ಜೊತೆನೇ ಇದ್ರು. ನನ್ನ ಪಾಯಿಂಟ್ ಅದಲ್ಲ ರೀ, ಏನು ಸರ್, ಇಷ್ಟು ಸೀನಿಯರ್ ಇರೋರಿಗೆ ಅದು ಆ ರೀತಿ ತಳಮಟ್ಟದ ಕಮ್ಯುನಿಟಿಗಳಿಂದ ಬಂದವ್ರನ್ನ ಸಾಕ್ತೆಮ್ಮ ಅಂದ್ಬಿಟ್ಟು ಸಾಕು ಮಾಡಿದ್ರೆ ಏನು ಮಾಡಿದ್ದಕ್ಕೆ? ಹೌದು. ಬಾಂಬೆನಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ ಆದಾಗ ಕ್ರಮ ತಗೊಳಕ್ ಬಿಡ್ಲಿಲ್ಲ ನಮ್ಮ ಪಕ್ಷದೊಳಗಡೆ ಅಂತ ಹೇಳಿದ್ದು ಚಿದಂಬರಂ. ನೀನು ಮಾಡಲೇ ಇಲ್ಲ, ಸುಮ್ಮನೆ ಬಿಟ್ಟಿದ್ದೀರಿ. ಅವ್ರ ಮೇಲೆ ಯಾಕಿಲ್ಲ? ಶಶಿ ತರೂರ್ ಅಷ್ಟೆಲ್ಲ ಮಾತಾಡಿದ್ದಾರೆ, ಏನು ಮಾಡಲಿಲ್ಲ. ಶಕೀಮ್ ಅಂತ ಶಕೆ ಮಾಡಿಲ್ಲ ಅವ್ರನ್ನ. ಹೌದು, ಬಿಜೆಪಿ ಏನು ರಾಜಣ್ಣ ಪುಕ್ಕಟೇನಾ ಹಂಗಾರೆ? ನೋ ಸೀರಿಯಸ್ಲಿ ಐ ಆಮ್ ಸೇಯಿಂಗ್, ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸಂಪೂರ್ಣ ವೈಫಲ್ಯವನ್ನು ಕಂಡಿದ್ದಾರೆ ಮತ್ತು ಅವರು ಮೋಸ ಮಾಡಿದ್ದಾರೆ ರಾಜಣ್ಣ ಅವರಿಗೆ ಕೈ ಬಿಡುವ ಮೂಲಕ. ಅದನ್ನ ಕೇಳಬೇಕಾದವ್ರು ಅವ್ರಿಗೆ ಇನ್ನು ಜನ ಕೇಳಬೇಕು. ಒಳಕತೆ ಐತಲ್ಲ, ಅದೇಂಗಾಗುತ್ತೆ. ಎಸ್, ಕುಡಿದು ಶಾಲಾ ಬಸ್ಗಳನ್ನ ಓಡಿಸಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿದೆ. ಜೊತೆಗೆ ಶಾಲೆ ಕಾಲೇಜು ವಾಹನಗಳ ಅರ್ಹತಾ ಪತ್ರ ನವೀಕರಣ ಮಾಡೋದು ಕಡ್ಡಾಯ. ನವೆಂಬರ್ 30ರ ಒಳಗಾಗಿ ಎಫ್ಸಿ ಮಾಡಿಸಿಕೊಳ್ಳಲು ಡೆಡ್ಲೈನ್ ಅನ್ನು ವಿಧಿಸಲಾಗಿದೆ. ಹೊರ ರಾಜ್ಯದ ಬಸ್ಗಳನ್ನು ಅನಧಿಕೃತವಾಗಿ ಲಗೇಜ್ ಕಂಡು ಬಂದರೆ ವಾಹನಗಳನ್ನು ಸೀಸ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಹೊರ ರಾಜ್ಯಗಳಲ್ಲಿ ನೋಂದಣಿ ಮಾಡಿಕೊಂಡು ರಾಜ್ಯದಲ್ಲಿ ಸಂಚರಿಸುವ ವಾಹನಗಳ ರಾಜ್ಯದ ತೆರಿಗೆ ವಸೂಲಿಗೂ ಕೂಡ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಬ್ರೋಕರ್ಸ್ಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ಮುಂದಾಗಬೇಕು, ಇಲ್ಲದಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಕರ್ನೂಲ್ ಬಸ್ ದುರಂತದಿಂದಾಗಿ ರಾಜ್ಯದಲ್ಲಿ ಸಂಚರಿಸುವ ಎಲ್ಲಾ ಬಸ್ಗಳ ಹಿಂಭಾಗದಲ್ಲಿ ಎಮರ್ಜೆನ್ಸಿ ಡೋರ್ ಕಡ್ಡಾಯವಾಗಿರಬೇಕು ಅಂತ ಆದೇಶ ಮಾಡಲಾಗಿದೆ. ನಮ್ಮ ರಾಜ್ಯದ ಬಸ್ಗಳಿಗೆ ಆ ಥರ ಎಮರ್ಜೆನ್ಸಿ ಡೋರ್ ಯಾವ ರೀತಿ ನಾವು ಹತ್ತೋದಕ್ಕೆ ಪಬ್ಲಿಕ್ ಪ್ಯಾಸೆಂಜರ್ಸ್ ಇರುತ್ತಲ್ಲ ಅದೇ ಥರ ಹಿಂದೆ ಒಂದು ಇಡಬೇಕು. ಮತ್ತೆ ಡ್ರೈವರ್ ಒಂದು ಇದ್ದೇ ಇರುತ್ತೆ. ಅದಿಲ್ಲ ಅಂದ್ರೆ ಎಫ್ ಸಿ ಮಾಡಬಾರ್ದು ಅಂತ ಹೇಳಿದೀನಿ. ಹೊರ ರಾಜ್ಯದ ಬಸ್ಸುಗಳು ಆಲ್ ಇಂಡಿಯಾ ಪರ್ಮಿಟ್ ತಗೊಂಡಿರ್ತಾರೆ, ಅವ್ರಿಗೂ ಕೂಡ ಸ್ವಲ್ಪ ಸಮಯ ಕೊಡ್ತೀವಿ. ಎಮರ್ಜೆನ್ಸಿ ಡೋರು ಕಡ್ಡಾಯವಾಗಿ ನೀವು ಹಾಕ್ಸ್ಕೋಬೇಕು. ಶಾಲಾ ಬಸ್ಸುಗಳಿಗೆ ಕಡ್ಡಾಯವಾಗಿ ಎಫ್ ಸಿ ಮಾಡಿಸ್ಬೇಕು. ಅದನ್ನ ಈ ಮಧ್ಯವರ್ತಿಗಳು ಎಲ್ಲ ಇರ್ತಾರಲ್ಲ, ಅದರಿಂದ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಆಫೀಸ್ ಒಳಗಡೆ ಎಲ್ಲೂ ಕಾಣಿಸ್ಬಾರ್ದು. ಕಾಣಿಸಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಜಾರಿಗೆ ತರಿಸಿ ಸರ್. ಐಡಿಯಾಗಳೆಲ್ಲ ಚೆನ್ನಾಗಿದೆ, ಜಾರಿಗೆ ತಂದ್ರೆ ಒಳ್ಳೇದು, ಸಂತೋಷ. ಕೆಟ್ಟದಾಗೇನಿಲ್ಲ, ಎಲ್ಲ ಈಗ ಆಲ್ರೆಡಿ ಇರೋ ಬಸ್ಗೆ ಹಿಂದಿನ ಡೋರು ಅಂತಂದ್ರೆ ಮಾಡ್ಲಿ ಬಿಡ್ರಿ. ಹಂಗನ್ಬಿಟ್ಟು ಬಸ್ 1947 ನಾನು ಮಾಡೋಕ್ಕಾಗಲ್ಲ ಅಂದ್ರೆ ಒಳ್ಳೆ ಕತೆ ಐತಲ್ಲ. ಸತ್ರ ನಿಮ್ಮ ತಾತ ಬರ್ತಾನ ಅಂತ ಕೇಳ್ಬೇಕಾಗ ಮಾಡ್ಲಿ ಬಿಡಿ, ಒಳ್ಳೆ ಕತೆ ಐತಲ್ಲ. ಸೇಫ್ಟಿ ದೃಷ್ಟಿ ಮಾಡ್ಬೇಕಪ್ಪ, ಸೇಫ್ಟಿ ದೃಷ್ಟಿಯಿಂದ. ಇದೊಳ್ಳೆ ಕಷ್ಟವಾಯ್ತಲ್ಲ ಇದು. ನಂಬರ್ 1. ನಂಬರ್ 2 ಸರ್, ಅದು ಹೊರ ರಾಜ್ಯದ್ದು ಬರೀ ಬಸ್ ಅಷ್ಟೇ ಅಲ್ಲ ಸರ್, ಕಾರ್ಗಳು ಅದು ಏನೇನೋ ಗಾಡಿಗಳು ಓಡಾಡ್ತಿರುತ್ತವೆ, ಯಾವ್ಯಾವುದೋ ರಾಜ್ಯದ್ದೆಲ್ಲ ಹಾಕ್ಕೊಂಡು. ಅವರು ಎಲ್ಲ ಟ್ಯಾಕ್ಸ್ ಕಟ್ಟಿದಾರಂತ ಒಂದ್ಸರಿ ಚೆಕ್ ಮಾಡಿಸಿ. ಕೇವಲ ಬಸ್ ಮಾತ್ರ ಬರೀ ಬಸ್ ನೋಡಬೇಡಿ, ಈ ಗಾಡಿನೂ ನೋಡಿ. ಬನ್ನೇರುಘಟ್ಟದಲ್ಲಿ ಸಫಾರಿಗೆ ಹೋಗ್ತಿದ್ರಂತೆ ಯಾರೋ ಮೇಡಮ್ಮು, ಚೆನ್ನೈನವರಂತೆ, ಬಂದಿದ್ರಂತೆ ಫ್ಯಾಮಿಲಿ ಜೊತೆ. ಏನೋ ಗ್ಲಾಸ್ ತೆಕ್ಕೊಂಡು ನೋಡಕ್ಕೆ ಹೋಗಿದ್ದಾರೆ ಚಿರತೆನ. ಚಿರತೆ ಅಟ್ಯಾಕ್ ಮಾಡಿದೆ. ಗ್ಲಾಸ್ ತೆಕ್ಕೊಂಡು ಹೋದ್ರ? ಅದು ಸಣ್ಣ ಕಿಂಡಿ ಸರ್, ಅದು ಮೆಶ್ ಇರುತ್ತಲ್ಲ. ಮೆಸ್ ಇದೆ, ಒಂದು ಸಣ್ಣ ಕಿಂಡಿ ಇರುತ್ತಲ್ಲ, ಅಲ್ಲಿಂದ ಅಟ್ಯಾಕ್ ಮಾಡಿದೆ. ಅದು ಬರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಒಳಕ್ಕೆ? ಕೈ ಹಾಕಿದೆ ಅಷ್ಟೇನಾ? ಇವ್ರೇನು ಅಟ್ರಾಕ್ಟ್ ಮಾಡಕ್ಕೆ ಹೋಗಿರ್ಬೇಕು. ಸುಮಾರು ಹೊತ್ತು ಗಾಡಿ ನಿಂತಿದೆ, ಅವರು ಮಾತಾಡ್ತಾ ಇದ್ದೆಲ್ಲ ಕೇಳಿಸ್ಕೊಂಡು ಅದಕ್ಕೇನೋ ಅನ್ಸಿರ್ಬೇಕು ಸರ್, ಅದಕ್ಕೆ ಮೇಲೆ ಮಾತಾಡ್ತಿರೋದು ಕೇಳಿಸ್ಕೊಂಡು ಅನ್ಸಿರೋದು ಅಂದ್ರೆ ಅದು ಕನ್ನಡ ಅರ್ಥ ಆಗತ್ತಾ? ತಮಿಳ, ತೆಲುಗ, ಹಿಂದಿನ? ಏನದು? ಸಾಮಾನ್ಯವಾಗಿ ಗಲಾಟೆ ಮಾಡೋದು ತಪ್ಪಲ್ವಾ ಸರ್? ಈ ತರ ಏನೋ ಇರಿಟೇಟ್ ಆಗಿರ್ಬೋದು ಅಥವಾ ಏನೋ ಅಟ್ರಾಕ್ಟ್ ಆಗಿರ್ಬೇಕು ಅದಕ್ಕೆ ಅಲ್ಲಿ, ಅದಕ್ಕೆ ಅದು ಮಾಡಿರುತ್ತದು. ಅಷ್ಟೇ ಅದರದ್ದು ಪರಿಣಾಮ ಅದು. ಎಸ್, ಇನ್ನು ಕಾಡಾನೆ ಆರೋಗ್ಯವಾಗಿದೆಯಂತೆ ಸರ್ ಭೀಮಾ. ಕಾಡಾನೆ ಆರೋಗ್ಯವಾಗಿರುತ್ತೆ, ಅದು ಸೊಂಡ್ಲು ಇದಾಗಿದೆ. ನಮ್ಗೆ ಆಫೀಸರ್ಗಳದ್ದೇ ಪ್ರಾಬ್ಲಮ್ ತಾನೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಮೆರಿಕದ ಯುದ್ಧ ವಿಮಾನ ಒಂದು ಇಲ್ಲೇನೋ ಎಕ್ಸಸೈಸ್ ನಡೀತಿದೆ ಅನ್ಸತ್ತೆ, ಎರಡೂ ಇದರ ಮಧ್ಯೆ, ದೇಶಗಳದ್ದ ಸೇನೆಗಳ ಮಧ್ಯೆ. B1 ಅಂತ ಅಂತಿದ್ದಾರೆ ಇವರು, ಗೊತ್ತಿರೋದು ಯಾವ ವಿಮಾನ ಅಂತ ನೋ ಐಡಿಯಾ. ಬಟ್ ಯಾವುದೋ ಒಟ್ಟಲ್ಲಿ ಯುದ್ಧ ವಿಮಾನ
ಸಿಕ್ಕಾಪಟ್ಟೆ ಶಬ್ದ ಮಾಡಿದೆ. ಹಂಗಾಗಿ ಜನ ಎಲ್ಲ ಹೆಲಿಕಾಪ್ಟರ್ ಬಿದ್ದೋಗಿದೆ ಅಂತ ಗಾಬರಿ ಮಾಡ್ಕೊಂಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ. ಆಮೇಲೆ ಪೊಲೀಸ್ನವರು ಎಲ್ಲ ಕಂಡಿಡಿದ ಮೇಲೆ ಗೊತ್ತಾಗಿದೆ ಅಲ್ಲ, ಅದು ಲ್ಯಾಂಡ್ ಆಗಿದೆ ಅದು ಅಂತ. ದಟ್ಸ್ ಓಕೆ. ದೇ ಕ್ರಿಯೇಟ್ ಸಚ್ ಆ ಥರದ ಪರಿಸ್ಥಿತಿ, ಆ ಥರ ಶಬ್ದವನ್ನು ಅದು ಕ್ರಿಯೇಟ್ ಮಾಡುತ್ತವೆ, ಮಾಡಲ್ಲ ಅಂತ ಹೇಳಿಲ್ಲ. ಬಟ್ ಅದು B1 B2 ಇದ್ದಂಗೆ ಇಲ್ಲಪ್ಪ. ಏನೇವು ನೋಡೋಣ. ಓಕೆ. ಪರಪ್ಪನಗರ ಜೈಲಲ್ಲಿ ಮೋಜು ಮಸ್ತಿ ಪ್ರಕರಣದ ತನಿಖೆ ಚುರುಕಾಗಿದೆಯಂತೆ. ಅಬ್ಬಾ, ಅದೇ ಅಲ್ಲಿ ಬ್ಲಾಸ್ಟ್ದೆಲ್ಲ ಆಯ್ತಲ್ಲ, ಅದೇ ಥರ ಚುರುಕಾಗಿದೆ ಈಗ ಇಲ್ಲಿ. ಇದಕ್ಕೆ ಯಾರು ಜವಾಬ್ದಾರಿ? ಎಲ್ಲ ಫೇಲ್ಯೂರ್, ರಾಜೀನಾಮೆ ಕೊಡಬೇಕು ಹೋಮ್ ಮಿನಿಸ್ಟರ್ ಅಂತ. ಅದಕ್ಕಿಂತ ಇಲ್ಲೊಂದು ಮಜಾ ಇದೆ. ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಕುಣಿದು ಕುಪ್ಪಳಿಸಿದ್ದ ಗ್ಯಾಂಗನ್ನು ಪತ್ತೆ ಹಚ್ಚಿದಾರಂತೆ. ಅದೇನು ದೊಡ್ಡ ಇಂಟರ್ನ್ಯಾಷನಲ್ ಸೀಕ್ರೆಟಾ? ಯಾರದೊಂದು ಕಂಡು ಹಿಡಿಯೋದು ಒಳಗಡೆ ಇರೋರಲ್ಲಿ. ಏನು FIR ಮಾಡಿದಾರಂತೆ ಯಾರ್ಯಾರ 4 ಜನದ ಮೇಲೆ. ಎಣ್ಣೆ ಪಾರ್ಟಿ 4 ಜನದ ಮೇಲೆ FIR ಆದಮೇಲೆ ಎಣ್ಣೆ ಪಾರ್ಟಿಯ ಬಾಟಲ್ಲು ಗ್ಲಾಸ್ನ FSL ಕಳಿಸಿದಾರಂತೆ. ಹಿಂಗೆ ನೀವು ಒರಿಜಿನಲಿ ಹೇಳಿದ್ದು ಆನರಬಲ್ ದಯಾನಂದ ಸಾಹೇಬರೇ, ನಿಮ್ಮದು ಮೀಸೆ ಉಳಿಸ್ಕೊಳ್ಳೋಕ್ಕೋ ಅಥವಾ ನಿಮ್ಮ ಚರ್ಮ ಉಳಿಸ್ಕೊಳ್ಳೋಕ್ಕೋ ನೀವು ಹೇಳಿದ್ದೇನು 22ರಲ್ಲಿ ಆಗಿದ್ದು ಅಂತಲ್ವಾ? ಹಳೆ ಪ್ರಕರಣ ಇದು. 22ರಿಂದ ಬಾಟ್ಲ್ ಹಂಗೆ ಇಟ್ಕೊಂಡಿದ್ರಾ? ಹೇಗೆ ಅಮರ್ಸಕ್ಕೆ ಟ್ರೈ ಮಾಡ್ತಾರೆ. ಅದು ನಿಜವಾಗ್ಲೂ ಯಾರಿಗ್ರಿ ಬುರ್ಡೆ ಬಿಡ್ತೀರಿ? ಅದೇ ಆಗಿದ್ರೆ ಹಂಗ 22ಇಂದ ಬಾಟ್ಲ್ ಹಂಗೆ ಇಟ್ಕೊಂಡಿದ್ರ, ಗ್ಲಾಸು ಬಾಟ್ಲು. ಸಾಧ್ಯ ಈಗ FSL ಕಳ್ಸಕ್ಕೆ ಆಗತ್ತಾ? ಅದು ಲಾಜಿಕ್ ಇಲ್ಲ. ಸರಿ, ಅದೇನ ಮೊಬೈಲ್ ಎಲ್ಲಿಂದ ಬಂತು, ಯಾರು ವಿಡಿಯೋ ಮಾಡಿದ್ರು, ಹೇಗೆ ಲೀಕ್ ಆಯಿತು? ಲೀಕ್ ಹೆಂಗಾರು ಆಗಿ ಹಾಳಾಗಿ ಹೋಗ್ಲಿ ರೀ, ಮೊಬೈಲ್ ಬಂದಿದ್ದಂಗೆ ನೋಡ್ರಪ್ಪ ಅಂದರೆ ಅದು ಬಿಟ್ಬಿಟ್ರು. ಉಳಿದಿದ್ದೆಲ್ಲ ನೋಡ್ತಿದ್ದಾರೆ. ಫೈನಲಿ ಅವ್ರಿಗೆ ಬೇಕಾಗಿರೋದು ಏನು ಅಂದರೆ ಕಳ್ಳ ಯಾರಲ್ಲ, ಮತ್ತೆ ಮಾಡಿದವನು ಯಾರು? ಕಳ್ಳತನ ಹೊರಗೆ ತಂದವನು ಯಾವನವನು? ಅದೇ ಅಪರಾಧ. ಅವನಿಗೆ ಒದಿಬೇಕು ಹಿಡ್ಕೊಂಡು ಫಸ್ಟ್. ಕಳ್ಳ ಅಲ್ಲ, ಇವ್ರಿಗೆ ಮುಜುಗರ ಆಗ್ಬಿಡ್ತಲ್ಲ ಅದಕ್ಕೆ. ಕಳ್ಳತನ ಹೊರಗೆ ತಂದಲ್ಲ, ಅವನಿಗೆ ಒದಿಬೇಕು. ಅವನೇ ತಪ್ಪಿತಸ್ಥ. ದಯಾನಂದು ಹಿಂಗಾಗೋದ್ರ? ಸರಿ. ಆಮೇಲೆ ಅಥವಾ ಒಂದು ಸಸ್ಪೆನ್ಷನ್ ಆದ್ಮೇಲೆ ತಣ್ಣಗಾಗ್ಬಿಟ್ರು ಸಾಹೇಬ? ಅಷ್ಟಕ್ಕೆ ಸಾಕು. ಅಷ್ಟೇನಾ? ಪುಸ್ಸ ಪಟಾಕಿ? ಎಸ್. ಪಿತ್ರಾರ್ಜಿತ ಆಸ್ತಿ ಪೌತಿ ಖಾತೆ ಮಾಡಿಸಿಕೊಳ್ಳಲು ಲಂಚ ಪಡಿತಾ ಇದ್ದ 3 ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭೇಟಿ ನಡೆಸಿದ್ದಾರೆ. ಕನಕಪುರದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ತಂಗರಾಜು, ಗ್ರಾಮ ಲೆಕ್ಕಾಧಿಕಾರಿ ಚಂದ್ರೇಗೌಡ ಹಾಗೂ ಕಂಪ್ಯೂಟರ್ ಆಪರೇಟರ್ ಉಮೇಶ್ ಎಂಬುವರನ್ನು ಲೋಕಾಯುಕ್ತ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಚಿಂತಾಮಣಿ ಸಬ್ ರಿಜಿಸ್ಟ್ರಾರ್ ನಾರಾಯಣಪ್ಪ ಅನ್ನೋರು ವರ್ಗಾವಣೆಯಾಗಿ 3 ತಿಂಗಳಾದರೂ ಕೂಡ ಇನ್ನೂ ಯಾವುದೇ ಹುದ್ದೆ ಕೊಟ್ಟಿಲ್ಲ. ಬೆಂಗಳೂರು ಕಂದಾಯ ಭವನಕ್ಕೆ ಸಬ್ ರಿಜಿಸ್ಟ್ರಾರ್ ಆಗಿ ವರ್ಗಾವಣೆ ಮಾಡಲಾಗಿತ್ತು. ಹೀಗಾಗಿ ಕಂದಾಯ ಇಲಾಖೆ ಮುಂಭಾಗದಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಆಫೀಸಲ್ಲಿ ಬೋರ್ಡ್ ಹಾಕೊಂಡಿದ್ರಂತೆ, ನನ್ನ ಕಚೇರಿನಲ್ಲಿ ಯಾವನು ಲಂಚ ಕೊಡೋಂಗಿಲ್ಲ ಅಂತ. ಅಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ದಾರೆ ಅಂತ. ಕೃಷ್ಣ ಬೈರೇಗೌಡರು ಇಂಥ ಪ್ರಕರಣಗಳನ್ನು ಭಾಳ ಗಂಭೀರವಾಗಿ ಸೆನ್ಸಿಟಿವ್ಲಿ ನೋಡಬೇಕು. ಅದು ಸರಿ ಇದೆ ಅನಿಸಿದ್ರೆ ಕ್ವಿಕ್ಲಿ ಶುಡ್ ಟೇಕ್ ಆ್ಯಕ್ಷನ್. ಯಾಕೆ ಅಂತಂದರೆ, ಅಳಿದುಳಿದಿರುವ 1-2 ಹೂವುಗಳನ್ನಾದರೂ ಉಳಿಸಿಕೊಳ್ಳಿ. ಅವುಗಳನ್ನು ಕಳ್ಕೊಂಬಿಟ್ರೆ ಕಷ್ಟ. ಈಗ ಇಲ್ಲಿ ಯಾವುದೋ ರೈಡ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಲೋಕಾಯುಕ್ತ ಅಂತಿದ್ದಾರಲ್ಲ, ಈಗ ಸಮುದ್ರದಲ್ಲಿ ಒಂದು 6 ಬಕೆಟ್ ನೀರು ತಂದ್ರೆ ಏನಾಗತ್ತಪ್ಪ? ಕಳ್ಕೊಳ್ಳೋದೇನಿಲ್ಲ. ಏನಿಲ್ಲ, ಅದೇ ಅದು. ಇದಂಗಲ್ಲ, ಇದು ಹೋಗ್ಬಿಟ್ರೆ ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತೆ. ಈ ಡೈನಾಸರು ಈ ಥರದ್ದೆಲ್ಲ ಇಲ್ವಲ್ಲ. ಈಗ ಮ್ಯೂಸಿಯಮಲ್ಲಿ ನೋಡ್ಬೇಕಲ್ಲ ನಾವು, ಆ ಟೈಪ್ ನಾಳೆ ಒಂದು ಬೊಂಬೆ ಟೈಪ್ ಮಾಡ್ಬಿಟ್ಟು ಹಿಂಗೆ ಕೊರ್ಸ್ಬಿಟ್ಟು ಪ್ರಾಮಾಣಿಕ ಅಧಿಕಾರಿ ಅಂತ ಬೊಂಬೆ ಟೈಪ್ ಮ್ಯೂಸಿಯಮಲ್ಲಿ ನೋಡ್ಬೇಕು. ಆಮೇಲೆ ಪ್ರಯೋಜನ ಇಲ್ಲ. ಕೃಷ್ಣ ಬೈರೇಗೌಡ ದಿ ಮಿನಿಸ್ಟರ್ ಶುಡ್ ಲುಕ್ ಇನ್ ಟು ಇಟ್. ಅಥವಾ ಯಾರೋ ಒಬ್ರು